ಫ್ರೆಂಡ್ಸ್, ಇದು ಸಬ್ಜಾ ಅಲ್ಲಿ ಚೀನಿ ಗಂಡು, ಸಬ್ಜಾ ಅಲ್ಲಿ ಹೆಣ್ಣು. ಇದಲ್ಲೇನೆಂದರೆ ಪಟ್ಟಾಗಳು ಟೈಮಿಂಗು ಬೇಗ ಬಂದ್ಬಿಡುತ್ತೆ. ನೀವೊಂದು 4ನೇ ಕಲ್ಲಿ ಹಂಗೆ ಬಿಡ್ಕೊಂಬರ್ಬೇಕು ಪಟ್ಟಾಗಳನ್ನ. ಆದರೆ ಪಟ್ಟ ಸಾಕಬೇಕಂದ್ರೆ ನೀವು ಸೈಜು ಚೆನ್ನಾಗಿರಬೇಕು. ಪಟ್ಟಾಗಳು ಸಿಕ್ಲಾಗಿರಬಾರ್ದು, ಸೈಜ್ ಚೆನ್ನಾಗಿರಬೇಕು. ಕರೆಕ್ಟಾಗಿ ನೀವು ಸಾಕ್ಬಿಟ್ಟು ಪಟ್ಟಾಗಳನ್ನ ಬಿಟ್ಟರೆ 4 ಕಲ್ಲಿ ಹಂಗೆ ಬಿಡ್ಕೊಂಬಂದ್ರೇನು ಒಂದು 5ನೇ ಕಲ್ಲಿಯಿಂದ 6ನೇ ಕಲ್ಲಿಗೆ ಒಂದು 3-4 ಗಂಟೆ ಬಂದ್ಬಿಡುತ್ತೆ. 7ನೇ ಕಲ್ಲಿಂದ 8ನೇ ಕಲ್ಲಿಗೆ 6ರಿಂದ 7 ಗಂಟೆ ಹಾರತ್ತೆ. ತುಂಬ ಬೇಗ ಟೈಮ್ ಬರುತ್ತೆ. ಮತ್ತು ದೂರಪರನೂ ಅಷ್ಟೇ ಸಿಕ್ಕಾಪಟ್ಟೆ ಹೋಗಿ ಬರುತ್ತೆ. ಇದರಲ್ಲಿ ಹೋದರೆ ಒಂದೊಂದು ಸತಿ 30 ನಿಮಿಷ 35 ನಿಮಿಷ ಹಿಂಗೆ ಹೋಗುತ್ತೆ. ಬಾಜಿ ಒಂದೊಂದು ಪಟ್ಟಗಳಲ್ಲಿ 1-2 ಬಾಜಿ, ಜಾಸ್ತಿ ಬಾಜಿ ಇರಲ್ಲ. 1-2 ಬಾಜಿ ಒಂದೊಂದು ಪಟ್ಟಲ್ಲಿ 3-4 ಬಾಜಿ ಇರುತ್ತೆ. ಬಣ್ಣಗಳು ಇದರಲ್ಲಿ ನಿಮಗೆ ಕಲರ್ ಟೂರ್ನಮೆಂಟ್ಗೆ ಈ ಜೊತೆಯಲ್ಲಿ 3-4 ಬಣ್ಣ ಬರುತ್ತೆ. ಸಬ್ಜಾಗಳು ಬರುತ್ತೆ, ಚೀನಿ ಬರುತ್ತೆ, ದುಬಾಸ್ ಬರುತ್ತೆ, ತಿರಾವಲ್ಗಳು ಬರುತ್ತೆ. ಒಂದೇ ಜೊತೆಯಲ್ಲಿ 4 ಬಣ್ಣ ನೀವು ಅಕ್ಕಿಗಳನ್ನ ಬಿಡ್ಕೊಬೋದು. ಆರಾಮಾಗಿ ನೀವು ಕಲರ್ ಟೂರ್ನಮೆಂಟ್ಗೆ ಇದರಲ್ಲಿ ಪಟ್ಟಾಗಳನ್ನ ಈಸಿಯಾಗಿ 4 ಬಣ್ಣ ಅಲ್ಲೂ ಪಟ್ಟಾಗಳನ್ನ ಟೈಮ್ ಬರ್ಸ್ಕೊಬೋದು. ಕಲರ್ ಟೂರ್ನಮೆಂಟ್ಗೆ ತುಂಬ ಯೂಸ್ ಆಗುತ್ತೆ. ಬಿಡ್ಕೊಳ್ಳೋರ್ಗೂ ಒಂದು ಒಳ್ಳೆ ಜಾತಿಯ ಅಕ್ಕಿಗಳಾಗತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ 5,000 ರೂಪಾಯಿ ಕೊಟ್ಬಿಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ತುಂಬ ಹಳೆ ಲೈನ್ ಅಕ್ಕಿಗಳು. ಅಕ್ಕಿ ನೋಡಿ, ಕ್ವಾಲಿಟೀಸ್ ನೋಡಿ, ಕಂಡೀಷನ್ ನೋಡಿ ಆಮೇಲೆ ನೀವು ಪರ್ಚೇಸ್ ಮಾಡ್ಬೋದು. ಇವಾಗ ಏನು ಜಸ್ಟ್ ಚೀನಿ ಗಂಡು ನೋಡಿದ್ರಿ, ಬಾಲಾಶಿಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಶುಪ್ ತಿರಿ ಬರುತ್ತೆ, ಉದ್ದ ತಿರಿ ಬರುತ್ತೆ, ಸೆಂಟ್ರ್ ತಿರಿ ಉದ್ದ ಇರುತ್ತೆ. ವೈಬ್ರೇಷನ್ನು ಮೀಡಿಯಮ್ ಇರುತ್ತೆ. ಹಕ್ಕಿದು ರೆಕ್ಕೆಗಳು ನೋಡ್ಬೋದು, ಸಿಕ್ಕಾಪಟ್ಟೆ ಉದ್ದ ಇರುತ್ತೆ, ಅಗಲ ಇರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ. ಒಂದು ಒಳ್ಳೆ ಬ್ರೀಡರ್ ಗಂಡಿದು. ಲೆಂತ್ ವೈಸು ಅಗಲ ಎದೆ ಇವೆಲ್ಲ ನೋಡ್ಕೊಬೋದು. ಸಖತ್ ಅಗಲ ಎದೆ ಇರುತ್ತೆ. ಲೆಂತ್ ನೋಡ್ಬೋದು, ಚಡಿಯಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಟೋಟಲ್ ಆಗಿ ಹೆವಿ ಒಡಕಲು ಕಣ್ಣಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಡಾರ್ಕ್ ಆಗಿರುತ್ತೆ, ಅಗಲ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿದೆ, ಅಗಲ ಇದೆ. ಮತ್ತು ಲೈಟಾಗಿ ಏನು ಅನಾರಿ ಇದೆ, ಇದರಲ್ಲಿ ಪಿಂಕಿಶ್ ಅನಾರಿ ಕಾಣಿಸ್ತಾ ಇದೆ. ಅವೆಲ್ಲ ಕಪ್ಪಾಗುತ್ತೆ, ವಯಸ್ಸಾಗ್ತಾರಂಗೆ ಕಪ್ಪಾಗುತ್ತೆ. ಇದು ಒಂದು ಸೈಡ್ ಕಣ್ಣು. ಇನ್ನೊಂದು ಸೈಡ್ ಕಣ್ಣು ತೋರಿಸ್ತೀನಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ಇನ್ನೊಂದು ಸೈಡ್ ಕಣ್ಣು. ಇದರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ತುಂಬ ಅಗಲ ಇರುತ್ತೆ. ಆ ಪಿಂಕಿಶ್ ಅನಾರಿ ಎಲ್ಲ ಕಪ್ಪುಗೆ ಟರ್ನ್ ಆಗ್ತಿರೋದು ಅವೆಲ್ಲ ನೋಡ್ಬೋದು ನೀವು. ಕಪ್ಪು ಒಡಕ್ಲಿಗೆ ಟರ್ನ್ ಆಗ್ತಿರೋದು. ಟೋಟಲ್ ಒಂದು ಫ್ಲೈಯರು ಪ್ಲಸ್ ಬ್ರೀಡರೇಷನು. ಆದರೆ ಇದರಲ್ಲಿ ನಿಮಗೆ ಬ್ರೀಡರೇಷನು ತುಂಬ ಜಾಸ್ತಿ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಅಂತ ಹೇಳ್ತೀವಿ, ಆ ಕಣ್ಣು ತುಂಬ ಜಾಸ್ತಿ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಹೆವಿಯಾಗಿರುತ್ತೆ. ರಿಂಗ್ ನಂಬರ್ 716. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಸಬ್ಜಾಲ್ ಹೆಣ್ಣು ತೋರಿಸ್ತೆ, ಬಾಲಾಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ ತಿರಿ, ಉದ್ದ ತಿರಿ ಬರುತ್ತೆ. ಟೆಂಪರ್ ಲೈನ್ ಜಾಸ್ತಿ ಇರೋದಕ್ಕೆ ತಿರಿಗಳು ಹೊಡೆದಿದ್ದೀವಿ. ವೈಬ್ರೇಷನ್ ನೋಡ್ಬೋದು, ಮೀಡಿಯಮ್ ವೈಬ್ರೇಷನ್ನು. 3ನೇ ಪಟ್ಟಿನೂ ನೋಡ್ಬೋದು, 3ನೇ ಪಟ್ಟಿನೂ ಚೆನ್ನಾಗಿದೆ. ಇದರಲ್ಲಿ ಎಡನೂರುಗಳಿಗೆ ಪೂಟ್ ಮಾಡಿಸಿರೋದು. ಇದು 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ಗೆ. ಲೆಂತ್ ವೈಸ್ ನೋಡ್ಬೋದು, ಚಡಿ ಅಂದರೆ ಚಡಿಯಾಗಿರುತ್ತೆ. ಮೀಡಿಯಮ್ ಇದೆ. ಗಂಡು ಜಾಸ್ತಿ ಅಗಲ ಇದೆ, ಜಾಸ್ತಿ ಉದ್ದ ಇದೆ ಅಂದ್ಬಿಟ್ಟು ಮೀಡಿಯಮ್ ಇದೆ ಎಣ್ಣೆ ಹಾಕಿರೋದು. ಚಡಿಯಾಗಿರೋ ಎಣ್ಣೆ ಹಾಕಿರೋದು. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಗಂಡು ಬಂದ್ಬಿಟ್ಟು ಬ್ರೀಡರೇಷನ್ ತುಂಬಲ್ಲಿ ಫ್ಲೈಯರೇಷನ್ ಜಾಸ್ತಿ ಮಾಡಿರೋದು. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಪಟ್ಟ ರಿಸಲ್ಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಪುತ್ಲಿನ ಅದು ಎಳೆದು ಬಿಡೋದಿದ್ದು ಅಬ್ಸರ್ವ್ ಮಾಡ್ತಾರೆ. ಸಿಕ್ಕಾಪಟ್ಟೆ ಸಣ್ಣ ಮಾಡುತ್ತೆ, ಅಗಲ ಮಾಡುತ್ತೆ. ತುಂಬ ಒಳ್ಳೆ ಆಟ ಇದೆ ಇದರಲ್ಲಿ ಪಟ್ಟಗಳಲ್ಲಿ. ಮಿಸ್ ಮಾಡ್ಕೊಂಬಿಡಿ. ಒಂದು ಒಳ್ಳೆ ಜಾತಿಯಲ್ಲಿ, ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಜೊತೆನ ಕೊಡ್ತಾಯಿದ್ದೀನಿ. ಇದು ಸಬ್ಜಾ ಅಲ್ಲಿ ಹೆಣ್ಣು. ರಿಂಗ್ ನಂಬರ್ 915.